ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ MK ಹುಬ್ಬಳ್ಳಿಯ ಚುನಾವಣೆ ಕುರಿತು ಶ್ರೀ ಹಬೀಬ್ ಶಿಲ್ಲೆದಾರ್ ಅವರು ಕಿತ್ತೂರುವಾಣಿ ನ್ಯೂಸ್ದೊಂದಿಗೆ ಹೇಳಿದಾದರೂ ಏನು? ಸರ್, ಈ ವರ್ಷನ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಒಂದು ಇಲೆಕ್ಷನ್ ಕೂಡ ರೈತ ಸಂಘಟನೆ ಒಂದು ಪೆನಲ್ ಆಗಿ ಮುನ್ನುವರಿತು ಇಲೆಕ್ಷನ್ ಕೂಡ ಚಾನಲನ್ನು ಮಾಡ್ತಾಯಿದ್ದಾರೆ. ಈ ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ತಾವು ಭಾಳ ಆಸಕ್ತಿ, ಅವರು ಹೋರಾಟಗಾರರು, ಸಾಕಷ್ಟು ರೈತರನ್ನು ಕರ್ಕೊಂಡೋಗಿ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಉಳಿಲ್ಲ ಅಂತ ಕೂಡ ತಾವು ಹೋರಾಟ ಮಾಡಿದ್ರಿ. ಇದ್ರ ಬಗ್ಗೆ ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ? ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ನಾವು ಹೇಳಬೇಕಂತಂದ್ರೆ, ಮೊದಲೇನೇ ಇದನ್ನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರೆಲ್ಲ ಸೇರಿ ಕಿತ್ತೂರು ನಾಡದೊಳಗೆ ಏನು ಕಟ್ಟಿದರು, ಆ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂತಂದ್ರೆ ರೈತರೆಲ್ಲ ವಿಚಾರ ಮಾಡುವಂಥ ಒಂದು ಸಮಯ ಬಂದು ಒದಗೈತಿ. ಈ ಹಿಂದೆ ಕೂಡ ಬಾಬಾಗೌಡರು ರೈತ ಹೋರಾಟದೊಳಗಿದ್ದಾಗ, ಸನ್ಮಾನ್ಯ DV ಇನಾಮದಾರ್ ಸಾಹೇಬರು ಅಧಿಕಾರದಾಗಿದ್ದಾಗ ಸಾಕಷ್ಟು ಹೋರಾಟ ಮತ್ತು ಅಭಿವೃದ್ಧಿಗಳು ಕೂಡ ಆಗಿದ್ದನ್ನು ನಾವು ನೋಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ನಾವು ಈಗ ಕಳೆದ ಒಂದು 5 ವರ್ಷ ಆಡಳಿತವನ್ನು ನಾವು ನೋಡಿದಾಗ ಇಲ್ಲಿ ಸಾಕಷ್ಟು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದನ್ನು ನೋಡಿ ನನಗೆ ಸಾಕಷ್ಟು ನಮಗೆ ಬೇಜಾರು ಕೂಡ ಆಗೈತಿ. ಹೆಂಗೆ ಬೇಜಾರಪ್ಪ ಆಗೈತೆ ಅಂತಂದ್ರೆ, ಒಂದೇನೋ ನಾಸಿರ್ ಬಾಗವಾನ್ ಪ್ಯಾನಲ್ಗೆ ಒಂದು ಬಹುಮತವನ್ನಂತ ಕೊಟ್ಟರು. ಯಾಕೆ ಕೊಟ್ರಪ್ಪ ಅಂತಂದ್ರೆ, ನಾಸಿರ್ ಬಾಗವಾನ್ಗೆ ದೊಡ್ಡ ಅಗರ್ಭ ಶ್ರೀಮಂತ ಅದಾನ, ಮನೆಯಿಂದ ಒಂದು 100 ಕೋಟಿ ರೂಪಾಯಿ ತಂದ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿ ಬೆಳೆಸಿ ರೈತರ ಪರವಾಗಿ ನಿಲ್ತಾರೆ ಅಂತ ಹೇಳಿ ಅವ್ರ ಕೈಯಾಗ ಅಧಿಕಾರ ಕೊಟ್ಟರು. ಅವರು ಒಂದು 100 ಕೋಟಿ ತಂದರು ಅಥವಾ ಬಿಟ್ಟರು ಅದು ನಮಗೆ ಗೊತ್ತಿಲ್ಲ. ಅಲ್ಲಿರುವಂಥ 15 ಜನ ನಿರ್ದೇಶಕರು ಅವರೇ ಹೇಳಬೇಕು ಇದನ್ನು. ನಾಸಿರ್ ಬಾಗವಾನ ಏನು ಮಾಡ್ಯಾರು ಅನ್ನೋದನ್ನು ಜನಕ್ಕೆ ಇನ್ನೂ ಮಟ ಯಾರು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಇವ್ರ ಮೇಲೆ ಆಮೇಲೆ ಅವಿಶ್ವಾಸ ಬತ್ತೋಳಿ ಮಾಡಿ ಇವರನ್ನು ಇಳಿಸಿ ಮತ್ತೆ ಬೇರೆದವ್ರ ಕಡೆ ಅಧ್ಯಕ್ಷ ಚೇರ್ಮನ್ರು ಮಾಡಿದರು. ಚೇರ್ಮನ್ ಮಾಡಿದ ಮೇಲೆ ನಾಸಿರ್ ಬಾಗವಾನ ಅಲ್ಲಿರುವಂಥ ಬೇರೆದವ್ರ ಮೇಲೆ MD ಮೇಲೆ ಅವ್ರು ಆರೋಪ ಮಾಡ್ತಾರೆ, ನಿರ್ದೇಶಕರ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಅಲ್ಲಿರುವಂಥ ನಿರ್ದೇಶಕರು ಯಾವುದಿದು MD ನಮ್ಮ ಯಾರು ಹುಲಿಕಟ್ಟಿ MD ಅವ್ರ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಆಮೇಲೆ ಹುಲಿಕಟ್ಟಿ MD ಅವ್ರ ಜೊತೆ ಇರುವಂಥ ಹೋರಾಟಗಾರರು, ಈಗಿರುವಂಥ ನಿರ್ದೇಶಕರ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ಏನು ಅನಿಸೋದ್ರೆ ಸಾಕಷ್ಟು ಗೊಂದಲಾಗೈತಿ. ನಾವು ಹಿಂದೆ 8 ಟ್ರಕ್ ಸಕ್ಕರೆ ಇವರು ಕಳ್ಳತನ ಮಾಡಿ ಹೋಗೋ ಟೈಮ್ದೊಳಗೆ ಕಿತ್ತೂರು ತಹಸೀಲ್ದಾರ್ ಆದಂಥ ಸೋಮಲಿಂಗ ಹಾಲಿಗೆ ಅವರು ಕಿತ್ತೂರು ಸರ್ಕಲ್ದಾಗ ಹಿಡಿದಾಗ ಫಸ್ಟ್ ಧ್ವನಿ ಎತ್ತಿದವ್ರು ನಾವು. ಅದನ್ನು ಮೀಡಿಯಾದೊಳಗೆ ಬಂದಂಥ ಆ 8 ಟ್ರಕ್ ಸಕ್ಕರೆ ತೊಗೊಂಡು ಅವಾಗ ತಹಸೀಲ್ದಾರ್ ಸೀಸ್ ಮಾಡಿದರು. ಅದನ್ನು AC ಅವರ ಮುಖಾಂತರವಾಗಿ DC ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅವಾಗ ಸೀಸ್ ಮಾಡಿದ ಮೇಲೆ ಆ ಸಕ್ಕರೆ ಏನಾಯ್ತು, ಆ ಪ್ರಕರಣ ಏನಾಯ್ತು ಅನ್ನೋದು ಕೂಡ ಇನ್ನೂವರೆಗೆ ರೈತರಿಗೆ ಗೊತ್ತಾಗಿಲ್ಲ. ಆಮೇಲೆ ಈ ಮತ್ತೆ ಇದೇನು ಮಾಡ್ತಾರೆ, ಒಂದು 50-60 ಕೋಟಿ ಈ ಬೆಳಕು ಅನ್ನೋವಂಥ ಒಂದು ಸೊಸೈಟಿ ಒಳಗೆ ಅದನ್ನು ತೊಡಗಿಸ್ಕೊಂಡ ಹುಲಿಕಟ್ಟಿ ಅವರು, MD ಆದಂಥ ಹುಲಿಕಟ್ಟಿ ಅವರು ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರ ಅಂತೇಳಿ ಇವ್ರು ಆರೋಪ ಮಾಡ್ತಾರೆ. ಇವ್ರ ಮೇಲೆ ಆರೋಪ ಮಾಡ್ತಾರೆ. ಅಲ್ಲಿರುವಂಥ ಈಗ ಶ್ರೀಮತಿ ನೆಲಗಳಿ ಮೇಡಮ್ ಅವರು ಸಾಕಷ್ಟು ಇವರೆಲ್ಲ ತಪ್ಪು ಮಾಡ್ಯಾರ ಅಂತ ಎಲ್ಲ ದಾಖಲಾತಿಗಳನ್ನು ತೊಗೊಂಡು ಅಧಿಕಾರಿಗಳ ಗಮನಕ್ಕೆ, ಸಚಿವರ ಗಮನಕ್ಕೆ, ಮೀಡಿಯಾದವ್ರಿಗೆ ಅವರೆಲ್ಲ ಅವಲ್ಲಿ ಹೋಗ್ತಾರೆ. ಇದು ಸ್ಪಷ್ಟವಾದಂಥ ಚಿತ್ರಣ ಯಾವುದು ಕೂಡ ಗೊತ್ತಾಗಿಲ್ಲ. ಸರ್, ಈ ಸಲ ಏನಾರು ತಾವು ಕೂಡ ಏನಾರ ಈಗ ತಮ್ಮ ಬೆಂಬಲಿತವಾಗಿ ಚೈನಾ ಕಟ್ಟಿ ಏನಾರ ಈ ಫ್ಯಾಕ್ಟ್ರಿ ಉಳಿಸುವಂಥ ಕಾರ್ಯಕ್ರಮ, ನೀವು ಏನಾರು ಇಲೆಕ್ಷನ್ ನಿಲ್ಲುವಂಥದ್ದು ಏನಾರ ಇದೆಯಾ ಸರ್? ಅಲ್ಲ, ಆ್ಯಕ್ಚುಲಿ ನಾವು ಪ್ರಾಮಾಣಿಕರದೇವು, ಹೋರಾಟಗಾರದೇವಿ. ಬಂಡವಾಳ ತಂದು ಹಾಕುವಂಥ ಕೆಪಾಸಿಟಿ ನಮ್ಮಂತೆ ಹೋಗ್ಬೇಕು. ನಮ್ಮ ಜೊತೆ ಚೈನಾಗ ಬರುವಂಥ ಜನ ಭಾಳ ಜನ ನನಗೂ ಫೋನ್ ಸಂಪರ್ಕದೊಳಗೆ ಒಂದು ತಿಂಗಳದಿಂದ ಭಾಳ ಜನ ಸಂಪರ್ಕ ಮಾಡಿದ ಮೇಲೆ ನಾನು ವಿಚಾರ ಮಾಡಿದೆ. ರೈತರು ಹಬೀಬ್ ಶಿಲ್ಲೆದಾರ್ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿ ಹೆಸರು ಮಾಡ್ಕೊಂಡಾನ, ಪ್ರಾಮಾಣಿಕ ಅದಾನ, ಮತ್ತು ಇಂಥವ್ರ ಫ್ಯಾಕ್ಟ್ರಿ ಕೊಟ್ಟರೆ ಚಲೋ ಆದಿತ್ತು ಅಂತೇಳಿ ಅವರೆಲ್ಲ ವಿಚಾರ ಮಾಡಿದರು. ಆದ್ರೆ ನನ್ನ ಆತ್ಮಕ್ಕೆ ನಾನು ಕೇಳ್ಕೊಂಡೆ. ಆ ಶಕ್ತಿ ನನ್ನಲ್ಲಿ ಐತೇನು ಕೇಳ್ಕೊಂಡಾಗ ಆ ಶಕ್ತಿ ನಮ್ಗೆ, ಯಾಕಂದ್ರೆ 200 ಕೋಟಿ ಸಾಲ ಅಂತಂದ್ರೆ ಸಾಮಾನ್ಯ ಅಲ್ಲ. 200 ಕೋಟಿ ಸಾಲ 200 ಕೋಟಿ ಸಾಲ ಹರಿದು ನಾವು ಮತ್ತು ಅದನ್ನು ಡೆವಲಪ್ಮೆಂಟ್ ಮಾಡ್ತೇವೆ ಅಂತಂದ್ರೆ ಇದು ದೊಡ್ಡ ಇದು ಏನಂತೆ ನಮ್ಗೆ ಸವಾಲಿನ ಒಂದು ಪ್ರಶ್ನೆ ಆಗೈತಿ ಇದು. ಅದಕ್ಕೆ ನನಗೂ ಚುನಾವಣೆ ಮಾಡಬೇಕು,
ಚುನಾವಣೆ ಮಾಡಿ ನಾನು ಹೋಗಿ ಆ ಸಕ್ಕರೆ ಕಾರ್ಖಾನೆದೊಳಗೆ ಏನಾರ ನಡೆಯತೈತಿ ಅದನ್ನು ತಿಳ್ಕೊಳಕ್ಕೆ ನಾನು ಒಬ್ಬ ನಿರ್ದೇಶಕನಾಗಿ ಅಲ್ಲಿ ಹೋಗಬೇಕು ಅಂತೇಳಿ ನನಗೂ ದೊಡ್ಡ ಆಸೆ ಐತಿ. ಅದನ್ನು ಯಾಕೆ ಇವ್ರು ಒಳ್ಳೊಳ್ಳೆ ಕೋಆಪ್ರೇಟಿವ್ ಇದ್ರೊಳಗೆ ಲಾಸ್ ತೋರ್ಸಾಕತ್ತಾರ, ಯಾಕೆ ಭ್ರಷ್ಟಾಚಾರ ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಯಾಕೆ ಇದನ್ನು ಆರೋಪ ಮಾಡತ್ತಾರ, ಅಲ್ಲಿ ಏನಾರು ಐತಿ ಅಂತ ತಿಳ್ಕೊಬೇಕಂತ ನಾನು ಒಬ್ಬ ನಿರ್ದೇಶಕ ಹೋಗಬೇಕು ಅಂತೇಳಿ ನಾನು ಕೂಡ ವಿಚಾರ ಮಾಡ್ಕೊಂಡಿದ್ದೀನಿ. ಆದರೂ ಇನ್ನೊಂದು ಕೆಲವೊಂದು ನನಗೆ ಬೇಕಾದಂಥ ಎಲ್ಲ ರೈತ ಬಾಂಧವರು ಅಂತೇಳಿ ನಾನು ಕೆಲವೊಂದು ಚರ್ಚೆಗಳು ನಡೆಸಿದ್ದೀನಿ. ಒಂದು ಒಳ್ಳೆಯ ಫೆನಲ್ ಸಿಕ್ಕರೆ ಆ ಫೆನಲ್ದೊಳಗೆ ನಾನು ಹೋಗಿ ಅಲ್ಲಿ ನಿರ್ದೇಶನ ಆಗಬೇಕು, ನಾನು ಚುನಾವಣೆ ಮಾಡಬೇಕು ಅಂತೇಳಿ ನಾನು ಕೂಡ ದಾರಿ ಕಾಯತ್ತೇನೆ. ಆದ್ರೆ ಒಳ್ಳೆಯ ಈ ಫ್ಯಾಕ್ಟ್ರಿ ಉಳಿಸುವಂಥವ್ರು ಪ್ರಾಮಾಣಿಕರು ಯಾರು ಸಿಗ್ತಾರಲ್ಲ ಅವ್ರು ಕೊನೆಯ ಪಾಲಕನ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಜೊತೆ ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಅದನ್ನು ಕೂಡ ವಿಚಾರ ಮಾಡ್ತೀನಿ. ನನಗೆ ಬೇಕಾಗಿದ್ದು 17,000 ಜನ ಸೇರ್ಗಾರದಾರ, 17,000 ಜನ ರೈತರು ಕಟ್ಟಿದಂಥ ಸರ್ಕಾರಿ ಕಾರ್ಖಾನೆ ಐತಿ. ಇದನ್ನು ಉಳ್ಸಾಕೆ ಯಾರು ಬಂಡೆಮ್ಮ ತಾಯಿ ಮೇಲೆ ಪ್ರಮಾಣ ಮಾಡಿ ಬರ್ತಾರಲ್ಲ ಅವ್ರ ಜೊತೆ ನಾ ಇರ್ಬೇಕಂತೇಳಿ ನಾನು ಕೂಡ ಮನಸ್ಸು ಮಾಡ್ಕೊಂಡೀನಿ. ಹಿಂದೆ ಭಗವಾನ್ ಬಂದಿದ್ರು, ಅವರು ಬಂಡೆಮ್ಮ ತಾಯಿ ನನ್ನ ಕನಸಿನಾಗ ಬಂದಿದ್ಲು, ಕರ್ಕೊಂಡ್ಲು. ಬಂಡೆಮ್ಮ ತಾಯಿ ಆಣಿಗೆ ನಾನು 100 ಕೋಟಿ ಕೊಡ್ತೀನಿ, ನನ್ನ ಮನ್ಯಾಗ ಒಂದು 30 ಕೋಟಿಗೆ ಅದಾವು ಅಂತೇಳಿ ಹೀಗೆಲ್ಲ ಹೇಳಿ ಜನರಿಗೆಲ್ಲ ಆಸೆ ತೋರಿಸೋದ್ರು. ಪಾಪ ಜನ ಎಲ್ಲ ಅವ್ರ ಮೇಲೆ ನಂಬ್ಕೊಂಡು ಅವ್ರ ಕೈಯಾಗ ಆಡಳಿತ ಕೊಟ್ಟ ಮೇಲೆ ಅದು ಅವ್ರನ್ನ ವಿಶ್ವಾಸ ಒತ್ತುವಳಿ ಮಾಡಿದ್ರು. ಇವ್ರು ಯಾಕೆ ಮಾಡಿದ್ರು, ಏನು ಮಾಡಿದ್ರು ಅದನ್ನು ಭಗವಾನ್ ಅವ್ರು ಹೇಳ್ಬೇಕದನ್ನು. ಆಮೇಲೆ ಭಗವಾನ್ ಏನು ಭ್ರಷ್ಟಾಚಾರ ಮಾಡಿದಾರೆ ಅನ್ನೋದನ್ನ ಅವ್ರ ಮೇಲೆ ಅವಿಶ್ವಾಸ ಮಾಡಿದವ್ರು ಹೇಳ್ಬೇಕು. ಆಮೇಲೆ ಅವಿಶ್ವಾಸ ಒತ್ತುವಳಿ ಮಾಡಿದವರು ಈ ಬೆಳಕಿನವ್ರು ಏನು ಮಾಡಿದಾರು, ಬೆಳಕು ಸೊಸೈಟಿ ಅವ್ರು ಏನು ಮಾಡಿದಾರು, ಆಮೇಲೆ ಯಾರಿವರು ನಮ್ಮ ಹುಲಿಕಟ್ಟಿ MD ಅವರು ಏನು ಮಾಡಿದಾರು ಅನ್ನೋದನ್ನು ಆ ನಿರ್ದೇಶಕರಿಗೆ ಹೇಳ್ಬೇಕು. ಇನ್ನು ಬೆಳಕು ಸೊಸೈಟಿ ಹಾಗೂ ನಮ್ಮ ಹುಲಿಕಟ್ಟಿ MD ಅವರು ಭಗವಾನ್ ಏನು ಮಾಡ್ಯಾರ ಅನ್ನೋದು ಹೇಳಬೇಕು. ಈಗಿದ್ದಂಥ ನಿರ್ದೇಶಕರು ಇವ್ರೇನು ಅಧ್ಯಕ್ಷರಲ್ಲ, ಇವ್ರೇನು ಮಾಡ್ಯಾರ ಅವ್ರು ಹೇಳಬೇಕು. ಇವರಷ್ಟರು ಕೂಡಿ ಸ್ಪಷ್ಟವಾಗಿ ಹೇಳಿದಾಗ ಅಲ್ಲಿದು ಏನೈತೆ ಅನ್ನೋದು ಜನಕ್ಕೆ ಗೊತ್ತಾಕತಿ. ಅದಕ್ಕೆ ನಾನು ಕೈ ಮುಗಿದು ಇರುವಂಥ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ, ಈ ಸಕ್ಕರೆ ಕಾರ್ಖಾನೆನ ಉಳಿಸ್ರಿ. ಇದು ಉತ್ತರ ಭಾರತದೊಳಗೆ ಹೆಸರು ಮಾಡಿದಂಥ ದೊಡ್ಡ ಫ್ಯಾಕ್ಟ್ರಿ, ಅವಾರ್ಡ್ ತೊಗೊಂಡಂಥ ಫ್ಯಾಕ್ಟ್ರಿ ಐತಿ. ಈ ಫ್ಯಾಕ್ಟ್ರಿ ಇದನ್ನು ಖಾಸಗಿ ಅವ್ರ ಕೈ ಕೊಡೋಕೆ ಪ್ರಯತ್ನ ಮಾಡಬೇಡ್ರಿ, ಇದನ್ನು ಮುಚ್ಚುವಂತ ತಂದು ನಿಲ್ಲಿಸ್ಬೇಡ್ರಿ. ಇಂಥ ಭ್ರಷ್ಟಾಚಾರ ಮಾಡೋರ ಕೈಯಾಗಿ ಸೊಸೈಟಿ ಕೊಡಬೇಡ್ರಿ ಅಂತೇಳಿ ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಾನು ಚುನಾವಣೆ ನಿಲ್ಲಬೇಕಂತೇಳಿ ವಿಚಾರ ಮಾಡಿದ್ದೇನೆ. ನಾನು ಕೂಡ ಬರುವಂಥ ಒಂದು 2-3 ದಿವಸ ನಾಮಿನೇಷನ್ ಮಾಡ್ತೀನಿ. ಒಳ್ಳೆಯ ಫೆನಲ್ ಸಿಕ್ಕರೆ ಫೆನಲ್ದವ್ರ ಜೊತೆ ಇರ್ತೇನೆ. ಒಳ್ಳೆಯ ನಾಗರಿಕ ಅಭಿವೃದ್ಧಿ ಮಾಡುವಂಥ ಯಾವುದೋ ಜನ ಸಿಕ್ಕರೆ ನನಗೆ ಅವ್ರು ಫೆನಲ್ ತೊಗೊಲಿಲ್ಲ ಅಂದರೂ ಕೂಡ ನಾನು ಸ್ವಂತ ಫೆನಲ್ ನಾನು ಮಾಡ್ಬೇಕಂತ ವಿಚಾರ ಮಾಡಿದ್ದೆ. ಯಾಕಂದರೆ ಸಾಮಾನ್ಯ ಮಾತು ಅಲ್ಲ ಅದು. ಒಳ್ಳೆ ಫೆನಲ್ ಇತ್ತಂದ್ರೆ ಅವ್ರ ಜೊತೆ ಇರ್ತೀನಿ, ಇಲ್ಲ ಅಂದ್ರೆ ಪಾಪ ಅವರು ಒಳ್ಳೆಯ ಸಿಕ್ಕರೆ ಅವ್ರ ಜೊತೆ ನಾವು ಬೆಂಬಲ ಕೊಟ್ಟ ಅವ್ರ ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರ ಜೊತೆ ಕೆಲಸನೂ ಕೂಡ ಮಾಡ್ತೀನಿ. ಅಷ್ಟರೂ ಕೂಡ ಈ ಸಕ್ಕರೆ ಕಾರ್ಖಾನೆ ಉಳಿಸೋಣ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಒಂದು ಭ್ರಷ್ಟಾಚಾರನ ಬಯಲಿಗೆಳಿಬೇಕಂತೇಳಿ ನಮ್ಮ ರೈತ ಸಂಘಟನೆಯವರು ಸಾಕಷ್ಟು ಹೋರಾಟ ಮಾಡಿದ್ದನ್ನು ನೋಡಿದ್ದೇನೆ. ಅವ್ರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಹೋರಾಟ ಮಾಡೇ ಇದ್ದಾರೆ. ಅವರು ಹೋರಾಟ ಮಾಡಿ ತನಿಖೆ ಕೂಡ ನಡೀತಾ ಇದೆ. ಅದು ಕೂಡ ನಮ್ಮೆಲ್ಲರಿಗೂ ಗಮನಕ್ಕೆ ಕೂಡ ಐತಿ. ಆದರೆ ಬರುವಂಥ ಸೆಪ್ಟೆಂಬರ್ 28ನೇ ತಾರೀಕಿಗೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಐತಿ. ಇವತ್ತಿನಿಂದ ನಾಮಿನೇಷನ್ ಕೂಡ ಪ್ರಾರಂಭ ಆಗ್ಯಾವ. ಒಂದು ನಾ ಹೇಳ್ಬೇಕಂತಂದ್ರೆ ಈ ಸಕ್ಕರೆ ಕಾರ್ಖಾನೆ ಉಳಿಬೇಕಂದ್ರೆ ಪ್ರಾಮಾಣಿಕರು ಬರಬೇಕು, ದುಡ್ಡು ತಂದು ಹಾಕುವಂಥವ್ರು ಬರಬೇಕು. ಆಮೇಲೆ ಸ್ವಚ್ಛ ಮನಸ್ಸಿನಿಂದ ಅಲ್ಲೇ ಈ ಫ್ಯಾಕ್ಟ್ರಿಗಾಗಿ ಹೋರಾಟ ಮಾಡಬೇಕಲ್ಲಿ. ನಾನು ಹಿಂದೆ 5 ವರ್ಷದಿಂದ ಈ ನಾಸಿರ್ ಬಾಗವಣ್ಣವರ ಏನು ಎಲೆಕ್ಷನ್ ಇತ್ತಲ್ಲ ಆವಾಗ ನೋಡಿದೆ. ನಾವು ಹೋರಾಟ ಮಾಡಿದಾಗ 97 ಕೋಟಿ ರೂಪಾಯಿ ಸಾಲಿತ್ತು. 97 ಕೋಟಿ ಸಾಲಿದ್ರೆ ಈಗ 5 ವರ್ಷದೊಳಗೆ ಇವರು ಕಬ್ಬು ನುರಿಸ್ಯಾರ, ರೈತರು ಬಿಲ್ ಕೊಟ್ಟಾರ, ಕಾರ್ಮಿಕರು ಬಿಲ್ ಕೊಟ್ಟಿದ್ದಾರೆ. ಆದ್ರೆ 97 ಕೋಟಿ ಸಾಲ ಅದ್ರ ಕಡಿಮೆ ಮಾಡೋದು ಹೋಗಿ ಈಗ ನನಗೆ ಮಾಹಿತಿಯ ಪ್ರಕಾರ 180 ಕೋಟಿಯಿಂದ 200 ಕೋಟಿ ರೂಪಾಯಿ ಸಾಲ ಹೆಚ್ಚು ಮಾಡ್ಯಾರ. ಅಂದರೆ 5 ವರ್ಷದಾಗ 100 ಕೋಟಿ ಸಾಲ ಹೆಚ್ಚು ಮಾಡಿದ್ದನ್ನು ನಾವು ಕೂಡ ತಿಳ್ಕೊಂಡಿದ್ದೀವಿ. ಸಾಲ ಕಡಿಮೆ ಮಾಡ್ಕೊತ ಹೋಗ್ಬೇಕು ಹೊರತಾಗಿ ಇವ್ರು ಸಾಲ ಮಾಡ್ಕೊತ ಹೊಂಟಾರ ಅಂತಂದ್ರೆ ನನ್ನ ಅಭಿಪ್ರಾಯ ಏನಂತಂದ್ರೆ ಇದನ್ನೆಲ್ಲೋ ಈ ಕಾರ್ಖಾನೆಯನ್ನು ದಿವಾಳಿಗೆ ತೆಗೆದ ಈ ಕಾರ್ಖಾನೆಯನ್ನು ಮುಚ್ಚಿ ಇದನ್ನು ನಾಳೆ ಖಾಸಗಿಯವರ ಕೈಯ ಕೊಡುವಂಥ ಸಂಚು ನಡೆಸ್ಯಾರು ಅಂತೇಳಿ ನನಗೆ ಬಂದಂಥ ಮಾಹಿತಿ. ಸರ್, ಒಟ್ಟಾರೆಯಾಗಿ ಈ ಫ್ಯಾಕ್ಟ್ರಿ ಯಾರು ಬಂದರೂ ಉಳಿಬೋದು ಅನ್ನೋಂಥದ್ದು ಎಲ್ಲರಲ್ಲೂ ಕುತೂಹಲ ಇದೆ. ಯಾಕಂದ್ರೆ ಯಾರು ಬಂದ್ರೂ ಲಾಸ್ಟಲ್ಲೇ ತರ್ತಾ ಇದ್ದಾರೆ ಅನ್ನೋಂಥ ಭಾವನೆ ರೈತರಲ್ಲಿ ಮೂಡಿದೆ. ಒಬ್ಬರೂ ಕಾಳಜಿ ಇಲ್ಲ. ಈಗ ಪ್ರತಿ ವರ್ಷ
1 ಪ್ಯಾನಲ್ 2 ಪ್ಯಾನಲ್ 3 ಪ್ಯಾನಲ್ಗಳು ರಾಜಕೀಯಗಳಾಗಿರ್ಬೋದು, ಪ್ರೈವೇಟ್ಗಳಾಗಿರ್ಬೋದು ರೈತರು ಮಾಡ್ತಾಯಿದ್ರು. ಈ ವರ್ಷ ಯಾರೂ ಕೈ ಹಾಕ್ತಾನಿಲ್ಲ. ಕೇವಲ ರೈತರು ಮಾತ್ರ ಹೋರಾಟ ಇದನ್ನು ಉಳಿಸ್ಕೋಬೇಕಂತ ಕೂಡ ಅವ್ರು ಹೊಡ್ತಾಯಿದ್ರು. ಅವರಲ್ಲಿ ನಿಯತ್ತಾಗಿ ಭಾವನೆ ಅವರಲ್ಲಿ ಬರ್ಬೋದು ನಿಲ್ಲೋ ಅನ್ನುವಂಥ ಜನರು ಕೂಡ ವಿಶ್ವಾಸ ಬರ್ತಾಯಿದೆ. ಇದಕ್ಕೇನು ಹೇಳ್ತಾರಂತ ಸರ್? ಮೊದಲನೇದಾಗಿ ಕಾಳಜಿ ವಹಿಸಬೇಕಾಗಿದ್ದವರು ಕಿತ್ತೂರು ಭಾಗದ ಜನಪ್ರತಿನಿಧಿಗಳು, ಇಲ್ಲಿ ಶಾಸಕರು. ಹಿಂದಿನ BJP ಅಧಿಕಾರದಾಗಿದ್ದಾಗ ಮಂತೇಶ್ ದೊಡ್ಡಗೌಡರು ಶಾಸಕರಿದ್ದರು, ಅವರು ಕೂಡ ಈ ಫ್ಯಾಕ್ಟ್ರಿ ಕಡೆ ಹೆಚ್ಚು ಗಮನ ಹರಿಸಲಿಲ್ಲ. ಈಗಿದ್ದ ಶಾಸಕರು ಕೂಡ ಈ ಸಕ್ಕರೆ ಕಾರ್ಖಾನೆ ಕಡೆ ಗಮನ ಹರಿಸಿದ್ರು. ಸರ್ಕಾರದಿಂದ ವಿಶೇಷ ಅನುದಾನ ತಂದು ಏನರ ಇದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಫ್ಯಾಕ್ಟ್ರಿ ಕೋಆಪ್ರೇಟಿವ್ ಉಳಿಸ್ಬೋದು. ಇದನ್ನು ಇಲ್ಲ ಅಂತಂದ್ರೆ ಯಾರೂ ಖಾಸಗಿ ಕಾರ್ಖಾನೆಗಳು ಅದಾವಲ್ಲ, ಅವ್ರ ನೇತೃತ್ವದೊಳಗೆ ನೀವೇನರ ಎಲೆಕ್ಷನ್ ಮಾಡಕ್ಕೆ ಹೊಂಟ್ರಿ, ಇದು ಖಂಡಿತವಾಗಿಯೂ ಅವ್ರು ಯಾಕಂತಂದ್ರೆ ತಮ್ಮ ಫ್ಯಾಕ್ಟ್ರಿಗಳಿಗೆ ತೊಂದರೆ ಆಕತ್ತಿಲ್ಲ. ಯಾಕಂದ್ರೆ ಕೋಆಪ್ರೇಟಿವ್ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಆ ಖಾಸಗಿ ಕಾರ್ಖಾನೆಗಳು ಯಾರ್ಯಾರದಲ್ಲ ಅವರೆಲ್ಲ ತೊಂದರೆ ಆಕತ್ತಿದೆ. ಅದಕ್ಕೆ ನಾನು ಅನ್ನೋದು ಏನಂತಂದ್ರೆ ಇದಕ್ಕೆ ಪ್ರಾಮಾಣಿಕರಬೇಕು. ಮತ್ತು ಅಲ್ಲಿ ಏನು ನಾವು ಹೋರಾಟ ಮಾಡಿ ನಾವು ಹೊಂಟಿದ್ದೀವಲ್ಲ, ನಮಗಲ್ಲಿ ನಡ್ಸೋಕೆ ಆಕತ್ತಿಲ್ಲೋ ನಾವು ವಿಚಾರ ಮಾಡ್ಕೋಬೇಕು. 200 ಕೋಟಿ ನಮ್ಮ ತಲೆ ಮೇಲೆ ಸಾಲ ಇಟ್ಟಾರೆ. ಈಗ ಅಲ್ಲೇ ಕಾರ್ಮಿಕರ ವಿಶ್ವಾಸ ತೊಗೋಬೇಕು. ಅಲ್ಲಿರುವಂಥ ಫ್ಯಾಕ್ಟ್ರಿ ಮಷಿನ್ಗಳೆಲ್ಲ ಸಾಕಷ್ಟು ಹಳಿವಾಗ್ಯಾವ. ಈಗ ಸಾಕಷ್ಟು ಅವ್ರು ಭ್ರಷ್ಟಾಚಾರ ಕೂಡ ಮಾಡಿ ಹೋಗ್ಯಾರ. ಇದನ್ನೆಲ್ಲ ಹೆಂಗೆ ಮೇಕಪ್ ಮಾಡ್ತಾರೋ ನಮಗೆ ಅರ್ಥ ಆಗ್ತಾಯಿಲ್ಲ. ಈಗ ನಮಗೂ ಸಾಕಷ್ಟು ಜನ ಇಲ್ಲರಿ ಸರ್, ಇಷ್ಟೊಂದು ಸಾಲ ಆಗಿದೆ, ರೈತರಿಗೆ ಸಲ ಕಬ್ಬು ಹಚ್ಬೋದು ಇಲ್ಲ ಸರ್, ಹಚ್ತಾರಂತ ಏನು ಗ್ಯಾರಂಟಿ ಸರ್? ನಮ್ಮ ಭಾಗದ ರೈತರು ಭಾಳ ಒಳ್ಳೆಯವ್ರು, ದೇವ್ರಂಥ ಮನುಷ್ಯರು. ಯಾಕಂತಂದ್ರೆ ಬೇರೆ ಫ್ಯಾಕ್ಟ್ರಿ ಅವರು 3,000 ರೂಪಾಯಿ ಬಿಲ್ ಕೊಡುವಾಗ ಅವರ ಗ್ಯಾಂಗ್ ತೊಗೊಂಬಂದು ಕಬ್ಬು ಪಡ್ಕೊಂಡು ಹೋಗುವಂಥ ಒಂದು ಸಂದರ್ಭದೊಳಗೆ ನಮ್ಮ ಬಯಲೊಂಗ ಇಲ್ಲಿ ಯಾವ್ದು ನಮ್ಮ ಕಿತ್ತೂರು ಬಾಗಿನ ರೈತರು ಏನು ಮಾಡ್ಯಾರ ಅಂತಂದ್ರೆ ಈ ಫ್ಯಾಕ್ಟ್ರಿ ಹೆಂಗಾರ ಮಾಡಿ ನಮಗೆ ಒಂದು 700-800 ರೂಪಾಯಿ ರೇಟ್ ಕಡಿಮೆ ಆಗುವತ್ತು ನಾವ ಕಡ್ಕೊಂಡು ಹೋಗಿ ಏನು ಕಬ್ಬು ಹಚ್ಚಿ ಈ ಫ್ಯಾಕ್ಟ್ರಿ ಉಳಿಸ್ಬೇಕಂತೇಳಿ ಒಂದು ದೇವ್ರ ಸ್ಥಾನದಾಗ ನಿಂತ್ಕೊಂಡು ಈ ಫ್ಯಾಕ್ಟ್ರಿ ಉಳಿಸ್ಯಾರ ನಮ್ಮ ರೈತರು. ಲಾಸ್ ಆದರೂ ಉಳಿಸಿದಾರ ಅವ್ರು. ಇನ್ನು ಆ್ಯಕ್ಚುಲಿ ಫ್ಯಾಕ್ಟ್ರಿ ಉಳಿದಿದ್ದ ರೈತರ ಮೇಲೆ ಉಳಿದತ್ತಿದ. ಯಾವ ರಾಜಕಾರಣಿನೂ ಕೂಡ ಈ ಫ್ಯಾಕ್ಟ್ರಿ ಉಳ್ಸಕ್ಕೆ ಬಂದಿಲ್ಲ, ಯಾವ ಜನಪ್ರತಿನಿಧಿ ಕೂಡ ಈ ಫ್ಯಾಕ್ಟ್ರಿ ಕೂಡ ಉಳ್ಸಕ್ಕೆ ಬಂದಿಲ್ಲ, ಯಾವ ದೊಡ್ಡ ದೊಡ್ಡ ನಾಯಕರು ಕೂಡ ಈ ಫ್ಯಾಕ್ಟ್ರಿ ಉಳ್ಸಕ್ಕೆ ಇನ್ನೂ ಮಟ್ಟ ಬಂದಿಲ್ಲ. ಈ ಫ್ಯಾಕ್ಟ್ರಿ ಯಾರು ಉಳಿಸ್ಯಾರ ಅಂತಂದ್ರೆ ರೈತರ ಉಳಿಸ್ಯಾರು. ಇನ್ನು ನಾ ಏನು ಕೇಳ್ತೇನೆ ಅಂತಂದ್ರೆ ಈ ಫ್ಯಾಕ್ಟ್ರಿ ಉಳಿವು ನಿಮ್ಮ ರೈತರ ಕೈಯಾಗೈತಿ. ಯಾಕಂತಂದ್ರೆ ಈಗ ನನಗೆ 17,000 ಮತದಾರರು ನೀವು ರೈತ ಬಾಂಧವರು ಅದೇರಿ. ನೀವು 17,000 ಜನ ಎಲ್ಲ ಕೂಡಿ ತೀರ್ಮಾನ ಮಾಡಿ ಯಾರ ಕೈಯ ಫ್ಯಾಕ್ಟ್ರಿ ಕೊಟ್ಟರೆ ಚಲೋ ಆದಿತ್ತು ಅಂತೇಳಿ ನೀವೇ ವಿಚಾರ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೇನೆ.